ಕೋಟ್ಯಂತರ ಭಾರತೀಯರು ಕಾಯ್ತಾ ಇದ್ದಂಥ ಕನಸು ನನಸಾಗಿದೆ. ವಂಡರ್ ಬಾಯ್ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ಗೆ ಪ್ಲೇಯಿಂಗ್ 11ನಿಂದ ರೆಸ್ಟ್ ನೀಡಿ ವೈಭವ್ ಸೂರ್ಯವಂಶಿಗೆ ಓಪನರ್ ಆಗಿ ಅಖಾಡಕ್ಕಿಳಿಸಲಾಗಿದೆ. ಈ ಪಂದ್ಯದ ಮೂಲಕ ವೈಭವ್ ಸೂರ್ಯವಂಶಿ ಭಾರತ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎನ್ನುವಂಥ ದಾಖಲೆಯೊಂದಿಗೆ ಈಗ ತಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ್ದಾರೆ. ಮ್ಯಾಂಚೆಸ್ಟರ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 2ನೇ ಪಂದ್ಯದಲ್ಲಿ ಸೂರ್ಯವಂಶಿ ಬ್ಯಾಟಿಂದ ಬಿಗ್ ಇನ್ನಿಂಗ್ಸ್ ಬರದೇ ಇದ್ದರೂ ಕೂಡ ಬೌಲರ್ಗಳ ಎದುರಲ್ಲಿ ಭಯಾನಕವಾಗಿ ನಾನು ಆಡಬಲ್ಲೆ ಅನ್ನೋದನ್ನು ತೋರಿಸಿದ್ದಾರೆ, ಅಂದರೆ ಭಯ ಹುಟ್ಟಿಸಿದ್ದಾರೆ. ಸೊ ಈ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿ ಹುಟ್ಟಿಸಿರುವಂಥ ಭೀತಿ ಅಂತಹದ್ದು. ಹಾಗೆ ಈ ಪಂದ್ಯದಲ್ಲಿ ಸೋತರೂ ಕೂಡ ಭಾರತ ಕಲಿಯಬೇಕಾದ್ದು ಏನು, ಎಡವಿದ್ದು ಎಲ್ಲಿ, ಈ ಬಗ್ಗೆ ಹೇಳ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಳೆ ಕಾರಣಕ್ಕೆ ಆಲ್ರೆಡಿ ವಾಶೌಟ್ ಆಗಿತ್ತು ಮೊದಲ ಮ್ಯಾಚ್. ಸೊ ಉಳಿದಿದ್ದೇ 4 ಪಂದ್ಯಗಳಲ್ಲಿ ಸರಣಿ ಗೆಲ್ಲಬೇಕು ಅಂದರೆ 3 ಮ್ಯಾಚ್ ವಿನ್ ಆಗಲೇಬೇಕಿತ್ತು. ಬಟ್ ಬ್ಯಾಡ್ ಲಕ್ 2ನೇ ಪಂದ್ಯದಲ್ಲಿ ಭಾರತ ಸೋಲಿನೊಂದಿಗೆ ಶುರು ಮಾಡಿದೆ. ಸೊ ಈಗ ಇಂಗ್ಲೆಂಡ್ ತಂಡ ಸರಣಿಯಲ್ಲಿ 1 ಪಂದ್ಯವನ್ನು ಗೆದ್ದು ಈಗ ಲೀಡ್ನಲ್ಲಿ ಮುಂದಿರುವಂಥದ್ದು. ಸೊ ಈ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂಥ ಭಾರತ, ನಿಜಕ್ಕೂ ಕೂಡ ಭಾರತದ ಬ್ಯಾಟಿಂಗ್ ಚೆನ್ನಾಗಿತ್ತು. ಯಾಕಂದರೆ ಹಿಂದಿನ ಪಂದ್ಯಗಳಲ್ಲಿ ಅಂದರೆ ಐರ್ಲೆಂಡ್ ವಿರುದ್ಧದ ಸೀರೀಸ್ ಇರ್ಬೋದು ಅಥವಾ ಇಂಗ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಇರ್ಬೋದು, ಅಲ್ಲೇನಾಗಿತ್ತು, ಬೇಗನೆ ಮೊದಲನೇ ಜೋಡಿ ವಿಕೆಟನ್ನು ಒಪ್ಪಿಸ್ತಾ ಇತ್ತು, ಅಂದರೆ ಓಪನರ್ ಜೋಡಿ ಬೇಗನೆ ಔಟ್ ಆಗ್ತಾ ಇತ್ತು. ಬಟ್ ಈ ಮ್ಯಾಚಲ್ಲಿ ವೈಭವ್ ಹಾಗೆ ಅಭಿಷೇಕ್ ನಡುವೆ 50 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಮೊದಲ ವಿಕೆಟ್ಗೆ. ಆನಂತರ ಇಶಾನ್ ಕಿಶನ್ ಹಾಗೆ ಶ್ರೇಯಸ್ ಅಯ್ಯರ್ ನಡುವೆ ಕೂಡ ಅದ್ಭುತವಾದಂಥ ಜೊತೆಯಾಟ ಬರುತ್ತೆ. ಆನಂತರದಲ್ಲಿ ತಿಲಕ್ ವರ್ಮಾ ಲಾಸ್ಟ್ ಮೂಮೆಂಟ್ನಲ್ಲಿ, ಅಂದರೆ ಲಾಸ್ಟ್ ಓವರ್ನಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಮಾಡಿ ತಂಡದ ಸ್ಕೋರನ್ನು 190 ಮುಟ್ಟುವಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ. ಇನ್ನು ಈ ಮ್ಯಾಚಲ್ಲಿ ಇನ್ನೊಂದೇನೆಂದರೆ ನಂಬರ್ 5ನಲ್ಲಿ ಶಿವಮ್ ದುಬೆಯನ್ನು ಕಳಿಸಲಾಗಿತ್ತು, ನಂಬರ್ 6ನಲ್ಲಿ ತಿಲಕ್ ವರ್ಮಾ ಆಡಿರುವಂಥದ್ದು. ಸೊ ಈ ಪ್ಲೇಯಿಂಗ್ 11ನಲ್ಲಿ ಭಾರತ ಪರ ಲಾಸ್ಟ್ ಮ್ಯಾಚ್ಗೆ ಕಂಪೇರ್ ಮಾಡಿದರೆ ಸೂರ್ಯವಂಶಿಯನ್ನು ಮಾತ್ರ ಇಲ್ಲಿ ಬದಲಾವಣೆ ಮಾಡಿರುವಂಥದ್ದು. ಸೊ ಬೌಲಿಂಗ್ ಸ್ಕ್ವಾಡ್ನಲ್ಲಿ ಯಾವುದೇ ಚೇಂಜಸ್ ಇರಲಿಲ್ಲ, ಈ ಮೂಲಕ ಅಖಾಡಕ್ಕೆ ಇಳಿದಿದ್ದಂಥದ್ದು. ಸೊ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 190 ರನ್ಗಳನ್ನು ಕಲೆ ಹಾಕುತ್ತೆ. ಸೊ ಅಲ್ಲಿಗೆ ಬ್ಯಾಟಿಂಗ್ ಚೆನ್ನಾಗೇ ಇತ್ತು, ಅದರಲ್ಲೇನು ಡೌಟೇ ಇಲ್ಲ. ಸೊ ಹೊಡೆದಿದ್ರೆ ಬಹುಶಃ ಇನ್ನೊಂದು 10-15 ರನ್ ಎಕ್ಸ್ಟ್ರಾ ಇರಬಹುದಿತ್ತು. ಬಟ್ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ನಲ್ಲಿ ನಿಜಕ್ಕೂ ಕೂಡ ಅದ್ಭುತವನ್ನೇ ಮಾಡಿದೆ. ಅದರಲ್ಲೂ ಕೂಡ ಭಾರತದ ಬೌಲಿಂಗ್ ಆರಂಭದಲ್ಲಿ ತುಂಬಾ ಚೆನ್ನಾಗಿತ್ತು. ಭಾರತದ ಬೌಲಿಂಗ್ ಅದರಲ್ಲಿ ಡೌಟೇ ಇಲ್ಲ. ಆದರೆ ಮಿಡಲ್ ಓವರ್ ಹಾಗೆ ಡೆತ್ ಓವರ್ನಲ್ಲಿ ತುಂಬಾ ಈಸಿಯಾಗಿ ರನ್ಸನ್ನು ಬಿಟ್ಕೊಡ್ತಾರೆ. ಜೊತೆಗೆ ರವಿ ಬಿಷ್ಣೋಯ್ ಅಂತೂ ನೋ ಬಾಲ್ಗಳ ಮೂಲಕವೇ ನಿಜಕ್ಕೂ ಕೂಡ ಇಂಗ್ಲೆಂಡ್ ತಂಡವನ್ನು ಗೆಲ್ಲಿಸ್ತಾರೆ. ಸೊ ಬ್ಯಾಟಿಂಗ್ಗೆ ಬಂದಂಥ ಇಂಗ್ಲೆಂಡ್ ಪರ ಫಿಲ್ಸಾರ್ಟ್ ಹಾಗೆ ಜೋಸ್ ಬಟರ್ ಫಸ್ಟ್ ಓವರ್ನಲ್ಲೇ ವಿಕೆಟ್ ಒಪ್ಪಿಸ್ತಾರೆ. ಅದು ಕೂಡ ಫಿಲ್ಸಾರ್ಟ್ ಫಸ್ಟ್ ಬಾಲಲ್ಲೇ ಗೋಲ್ಡನ್ ಡಕ್ಔಟ್ ಹರ್ಷದೀಪ್ ಸಿಂಗ್ಗೆ. ಸೊ ಅದೇ ಓವರ್ನಲ್ಲಿ ಖಾತೆ ತೆರೆಯದೆ ಬಟ್ಲರ್ ಕೂಡ ಔಟ್ ಆಗ್ತಾರೆ. ಸೊ ಅಲ್ಲಿಗೆ ಫಸ್ಟ್ ಓವರ್ನಲ್ಲೇ ಹರ್ಷದೀಪ್ ಸಿಂಗ್ ಬಿಗ್ ಬ್ರೇಕ್ ಥ್ರೂವನ್ನು ತಂದುಕೊಡ್ತಾರೆ. ಬಟ್ ಆನಂತರದಲ್ಲಿ ನಂಬರ್ 3ನಲ್ಲಿ ಬಂದಂಥ ಹ್ಯಾರಿ ಬ್ರೂಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಸೊ 15 ಬಾಲಲ್ಲೇ 39 ರನ್ಸ್ ಬಂದಿತ್ತು. ಸೊ ಅದು ಕೂಡ DRS ತಗೊಂಡು ಅಲ್ಲಿ ಔಟ್ ಮಾಡಿದ್ದು. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಕ್ಷರ್ ಪಟೇಲ್ ಅವರ ಬೌಲಿಂಗ್ನಲ್ಲಿ. ಆದರೆ ಇಂಗ್ಲೆಂಡ್ ತಂಡದ ಪರ ಬೇತಾಳದಂತೆ ಭಾರತವನ್ನು ಕಾಡಿದ್ದು ಜೇಕಬ್ ಬೆಥೆಲ್. RCB ಪರ 7 ಮ್ಯಾಚ್ಗಳಲ್ಲಿ ಅವರಿಗೆ ಅವಕಾಶವನ್ನು ನೀಡಿದರೂ ಕೂಡ ಒಂದೇ ಒಂದು ಮ್ಯಾಚಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ. ಆದರೆ ಭಾರತದ ವಿರುದ್ಧದ ಪಂದ್ಯಗಳು ಮಾತ್ರ ಜೇಕಬ್ ಬೆಥೆಲ್ ಮೇಲೆ ಬೇತಾಳ ಬಂದಂತೆ ಅವರು ಬ್ಯಾಟಿಂಗನ್ನು ಮಾಡ್ತಾ ಇರುವಂಥದ್ದು. ಲಾಸ್ಟ್ ವಿಶ್ವಕಪ್ನಲ್ಲೂ ಕೂಡ ಇದೇ ರೀತಿಯಾಗಿ ಸೆಮಿಫೈನಲ್ನಲ್ಲಿ ಭಾರತದ ವಿರುದ್ಧ ಏಕಾಂಗಿಯಾಗಿ ಹೋರಾಡಿ ಏನವರು ಸೆಂಚುರಿಯನ್ನು ಕೂಡ ಹೊಡೆದಿರ್ತಾರೆ. ಬಟ್ ಆ ಮ್ಯಾಚ್ ಫೈನಲ್ ಆಗಿ ಭಾರತ ವಿನ್ ಆಗಿರುತ್ತೆ. ಅಂದರೆ ಅವರು ಭಾರತ ವಿರುದ್ಧ ನಾನು ಎಕ್ಸಲೆಂಟಾಗಿ ಬ್ಯಾಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸಿದರು. ಸೊ ಆರಂಭದಲ್ಲಿ ಟೆಸ್ಟ್ ರೀತಿಯಾಗಿ ಬ್ಯಾಟಿಂಗನ್ನು ಬಾಲ್ಯವನ್ನು ರನ್ ಅನ್ನೋ ರೀತಿಯಲ್ಲಿ ಆಡಿದರೂ ಕೂಡ ಅನಂತರದಲ್ಲಿ ಗೇರ್ ಬದಲಿಸಿ 46 ಬಾಲಲ್ಲಿ 5 4 ಹಾಗೆ 5 ಬೌಂಡ್ರಿಗಳ ಸಮೇತ 76 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಸೊ ಅವರ ಏನು ಇನ್ನಿಂಗ್ಸ್ ಇತ್ತು ಅಥವಾ ಅವರ ರನ್ಸ್ ಇತ್ತಲ್ಲ, ಸೊ ಇದೇ ರನ್ಗಳೇ ಭಾರತದ ಸೋಲಿಗೆ ಕಾರಣ ಆಗಿದ್ದು. ಸೊ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ರವಿ ಬಿಷ್ಣೋಯ್ ಕೊಟ್ಟಂಥ ರನ್ಸ್. ಸೊ 17ನೇ ಓವರ್ವರೆಗೂ ಕೂಡ ಭಾರತ ಪರ ಪಂದ್ಯ ಇತ್ತು. ಆದರೆ ಒಂದೇ ಓವರ್ನಲ್ಲಿ ಅವರು 29 ರನ್ಗಳನ್ನು ಕೊಡುವಂಥದ್ದು. ಅದರಲ್ಲಿ 2 ನೋ ಬಾಲ್ ಕೂಡ ಇತ್ತು. ಸೊ ಅದೆಲ್ಲವನ್ನು ಕೂಡ ಯುಟಿಲೈಸ್ ಮಾಡಿಕೊಂಡಂಥ ಬೆಥೆಲ್ ಭಾರತೀಯ ಬೌಲರ್ಗಳನ್ನು ಅಕ್ಷರಶಃ ಚೆಂಡಾಡಿಸಿ, ಅದು ಕೂಡ ಎಸ್ಪೆಷಲಿ ರವಿ ಬಿಷ್ಣೋಯ್ಗಂತೂ ಕೇರೆ ಮಾಡದೆ ಬ್ಯಾಟಿಂಗನ್ನು ಮಾಡಿದ್ದು. ಸೊ ಅಲ್ಲಿಗೆ ಭಾರತದ ಸೋಲಿಗೆ ಒಂದು ರೀತಿಯಾಗಿ ಬೌಲಿಂಗ್ ವೀಕ್ನೆಸ್ಸೇ ಕಾರಣ ಆಗಿದ್ದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಥರ ಸಾಕಷ್ಟು ಮೂಮೆಂಟ್ಸ್ ಈ ಹಿಂದೆ ಕೂಡ ಬಂದಿತ್ತು. ಬಟ್ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರಗಳಲ್ಲಿ ಶ್ರೇಯಸ್ ಎಲ್ಲೋ ಒಂದು ಕಡೆ ಎಳುತ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು.
ಈಗ ಆಲ್ರೆಡಿ 2 ಪಂದ್ಯಗಳನ್ನು ಐರ್ಲೆಂಡ್ ವಿರುದ್ಧ ಸೋತಾಗಿತ್ತು ಭಾರತ. ಸೊ ಈಗ ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಮ್ಯಾಚಲ್ಲಿ ಮಳೆ ಬಂದು ವಾಶೌಟ್ ಆಯಿತು. ಈಗ 2ನೇ ಮ್ಯಾಚಲ್ಲೂ ಕೂಡ ಸೋತಿರುವಂಥದ್ದು. ಸೊ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಇದುವರೆಗೆ 4 ಪಂದ್ಯಗಳನ್ನು ಆಡಿದೆ, 1 ರದ್ದಾಗಿದೆ. ಸೊ 3 ಮ್ಯಾಚ್ಗಳಲ್ಲಿ ಒಂದು ರೀತಿಯಾಗಿ ಹ್ಯಾಟ್ರಿಕ್ ಸೋಲಿನ ಆಘಾತವನ್ನು ಈಗ ಟೀಮ್ ಇಂಡಿಯಾ ಕಂಡಿರುವಂಥದ್ದು. ಸೊ ಈಗ ಹೇಗೆ ಇದರಿಂದ ಸೆಕೆಂಡ್ ಮ್ಯಾಚಲ್ಲಿ ಈಗ ಸೋತಿರೋದ್ರಿಂದ 3ನೇ ಪಂದ್ಯದಲ್ಲಿ ಹೇಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸೊ ಭಾರತ ಈಗ 2ನೇ ಪಂದ್ಯವನ್ನು ಸೋಲೋಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.